ಹನುಮಂತನ ಸಮುದ್ರ ಲಂಘನ ಲಂಕಾಭಿಮುಖ ಪ್ರಯಾಣ. ನಾನು ವಾಲ್ಮೀಕಿ ಮಹರ್ಷಿ, ಸಮುದ್ರ ಮಧ್ಯದಲ್ಲಿ ಹನುಮಂತನು ಎದುರಿಸಿದ ವಿಶ್ರಾಂತಿ ಪರೀಕ್ಷೆಯನ್ನು ಕಂಡೆನು. 7 ನಾಟಿ ಶನಿ ಪರಿಣಾಮದಲ್ಲಿ ಬರುವ ಸಂಯಮ, ಆತ್ಮ ಪರಿಶೀಲನೆ, ನಿರ್ಣಯ ನಿಷ್ಠೆಯನ್ನು ಹನುಮಂತನು ತೋರಿಸಿದನು. ಈ ಘಟನೆಯಲ್ಲಿ ಭಕ್ತರಿಗೆ ಧೈರ್ಯ ಮತ್ತು ಕರ್ತವ್ಯ ನಿಷ್ಠೆಯ ಬೋಧನೆ ಇದೆ. ಕಯಮಂಗಳ ವಾಕ್ಯ, ರಮನಾಮವೇ ಉಸಿರಾಗಿ, ರಮ ಧ್ಯಾನವೇ ದಾರಿಯಾಗಿ, ರಮ ಕಾರ್ಯಕ್ಕೆ ರೆಕ್ಕೆ ಕಟ್ಟಿಕೊಂಡು ವೇಗವತ್ತಾದ ವಾನರ. ವೀರವೇ ರಾಮ ರಾಮ ಜಯ ರಾಮ ಎಂದು ರೆಕ್ಕೆಗಳ ವೇಗ ಎದ್ದಂತ, ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಜ್ಞೆಯಿಂದ ಹೊರಟಂತ, ಸುಂದರ ಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ. ಮಹೇಂದ್ರಗಿರಿ ಶಿಖರದ ಮೇಲೆ ನಿಂತು ಮನಸ್ಸಲ್ಲಿ ರಾಮನ ನೆನಪಿಸಿದಂತ, ವಾನರ ಹೃದಯದಲ್ಲಿ ಭಕ್ತಿ ಉಕ್ಕಿ ವಿಜಯ ತನ್ನದೇ ಎಂದು ನಂಬಿದಂತ. ಪರ್ವತಗಳೇ ಕಂಪಿಸಿದಂತ, ಗಾಳಿಗಳೇ ದಾರಿ ನೀಡಿದಂತ, ಜಯ ಶ್ರೀರಾಮ ಘೋಷದಿಂದಲೇ ಆಕಾಶವೇ ನಡುಗಿದಂತ. ರಾಮ ರಾಮ ಜಯ ರಾಮ ಎಂದು ಲೆಕ್ಕೆಗಳ ವೇಗ ಎದ್ದಂತ, ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಚ್ಛನಿಯಿಂದ ಹೊರಟಂತ, ಸುಂದರ ಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ. ಅಲೆಗಳ ಮಧ್ಯೆ ಆಶೆಗಳು ತೇಲಿ, ಸಮುದ್ರ ಸಾಕ್ಷಿಯಾಗಿ ನಿಂತಂತ, ದೇವತೆಗಳೆಲ್ಲ ಪುಷ್ಪವೃಷ್ಟಿ ವಾನರ ವೀರನ ಮೇಲೆ ಸುರಿದಂತ. ಸೀತಮ್ಮ ದುಃಖ ತೊಲಗಬೇಕೆಂದರೆ ಈ ಹೆಜ್ಜೆಯೇ ಮೊದಲ ಬೆಳಕಂತ. ರಾಮ ಕಾರ್ಯ ದೈವ ಕಾರ್ಯವಾಗಿ, ಹನುಮ ಜಯವೇ ಗಮ್ಯವಂತ. ರಾಮ ಜಯ ರಾಮ ಎಂದು ರೆಕ್ಕೆಗಳ ವೇಗ ಎದ್ದಂತ, ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ. ಸೀತಮ್ಮ ಗುರುತು ಹುಡುಕಲು ರಾಮಾಜ್ಞೆಯಿಂದ ಹೊರಟಂತ, ಸುಂದರ ಕಾಂಡ ಮೊದಲ ಹೆಜ್ಜೆಯಲ್ಲಿ ಶುಭಾರಂಭ ಆಯಿತಂತ. ಮುಗಿಂಪು ಭಾವ ಭಕ್ತಿ ಇದ್ದರೆ ಬಲ ಹುಟ್ಟುತ್ತಂತ, ನಂಬಿಕೆ ಇದ್ದರೆ ದಾರಿ ತೆರೆದಂತ. ರಾಮ ನಾಮವೇ ರಕ್ಷಾ ಕವಚಂತ, ಸುಂದರ ಕಾಂಡ ಶುಭಾರಂಭಂತ. ರಾಮ ರಾಮ ಜಯ ರಾಮ ಎಂದು ರೆಕ್ಕೆಗಳ ವೇಗ ಎದ್ದಂತ, ಸಮುದ್ರ ದಾಟಿ ಲಂಕೆಯ ಕಡೆಗೆ ಹನುಮ ಬಲ ಸಾಗಿದಂತ. ಸೀತಮ್ಮ